ಇನ್ವೆಸ್ಟ್ ಕರ್ನಾಟಕ ಅಂತ ಹೇಳ್ತಾರೆ. ಇನ್ವೆಸ್ಟ್ ಕರ್ನಾಟಕ ಅಂತ ಹೊರ ರಾಜ್ಯಕ್ಕೂ ಹೋಗ್ತಾರೆ, ಹೊರದೇಶಕ್ಕೂ ಹೋಗ್ತಾರೆ. ಬನ್ನಿ ಕರ್ನಾಟಕಕ್ಕೆ ಇನ್ವೆಸ್ಟ್ ಮಾಡಿ ಅಂತ. ಕರ್ನಾಟಕದ ಒಬ್ಬ ಮಣ್ಣಿನ ಮಗ 800 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಅವ್ರಿಗೆ ಇನ್ವೆಸ್ಟ್ ಮಾಡಿದವ್ರಿಗೆ ಈ ನಮೂನೆ ಕಿರುಕುಳ ಕೊಡ್ತಾ ಇದ್ದಾರೆ. ಇದು ರಾಜಕಾರಣ ಮಾಡಿ ಬೇರೆ ಹಿನ್ನೆಲೆಯಲ್ಲಿ ಮಾಡಿ ಕರ್ನಾಟಕದ ರೈತರಿಗೆ ಅನುಕೂಲ ಆಗೋದಕ್ಕೆ, ಅದರಲ್ಲೂ ಕಲ್ಯಾಣ ಕರ್ನಾಟಕದ ರೈತರಿಗೆ ಅನುಕೂಲ ಆಗೋದ್ರೊಳಗಡೆ ರಾಜಕಾರಣ ಮಾಡಿದ್ರೆ ಯಾವ ದೇವರು ನಿಮಗೆ ಕ್ಷಮಿಸೋದಿಲ್ಲ. ನಿಮ್ಮ ಪಾಪದ ಕೂಡ ತುಂಬ್ತಾ ಇದೆ ಅಂತ ಕಾಣುತ್ತೆ. ಇದಕ್ಕಾಗಿ ಈ ಥರ ಮಾಡಬಾರ್ದು, ಅನ್ಯಾಯ ಮಾಡ್ತಾಯಿದ್ದೀರಿ ನೀವು. ಇದಕ್ಕೆ ಕೋರ್ಟ್ ಆದೇಶನೂ ಪಾಲಿಸಿಲ್ಲ ಅಂದರೆ, ಸಂವಿಧಾನದ ಪ್ರತಿ ಕೈಲಿ ಹಿಡ್ಕೊಂಡು ಕೋರ್ಟ್ ಆದೇಶ ಪಾಲಿಸಲ್ಲ ಅಂದರೆ ನಿಮ್ಮನ್ನು ಜನ ಬೀದಿಲಿ ಅಟ್ಟಾಡಿಸ್ತಾರೆ. ಅಟ್ಟಾಡಿಸಿ ಬಡಿಯೋ ಕಾಲ ಬರುತ್ತೆ. ಈ ರೀತಿ ಅನ್ಯಾಯ ಮಾಡಿದ್ರೆ ಬೀದಿಲಿ ಅಟ್ಟಾಡಿಸಿ ಬಡಿತಾರೆ. ಎಲ್ಲದಕ್ಕೂ ತಾಳ್ಮೆಗೂ ಒಂದು ಮಿತಿ ಇದೆ. ಅದು ಆ ತಾಳ್ಮೆ ಪರೀಕ್ಷೆ ಮಾಡೋಕ್ಕೆ ಹೊಟ್ಟಿದ್ದೀರಿ ನೀವು. ಒಬ್ಬ ಮನುಷ್ಯ 800 ಕೋಟಿ 900 ಕೋಟಿ ಇನ್ವೆಸ್ಟ್ ಮಾಡಿ ಅವನಿಗೆ ಈ ನಮ್ಮನೆ ಕಿರುಕುಳ ಕೊಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮುಖ ನೋಡ್ಕೊಂಡು ಯಾವನ್ರಿ ಇನ್ವೆಸ್ಟ್ ಮಾಡ್ತಾನೆ? ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿರೋರು ಓಡೋಗ್ತಾರೆ. ಇದಕ್ಕೂ ಒಂದು ತಾಳ್ಮೆಗೂ ಒಂದು ಕೊನೆ ಇದೆ. ಕೊಟ್ಟರೆ ಸರಿ, ಕೊಡದೇ ಇದ್ದರೆ ಹೆಂಗೆ ತಗೊಳ್ಬೇಕು ಅಂತ ಗೊತ್ತು, ಅದು ತಗೊಳ್ತೀವಿ. ನೀವು ಇದರಲ್ಲಿ ರಾಜಕಾರಣ ಮಾಡುವಂಥ ಕೆಲಸ ಮಾಡಬೇಡಿ ಅಂತ ಎಚ್ಚರಿಕೆ ಮಾತನ್ನು ಅಷ್ಟೇ ಹೇಳಲಿಕ್ಕೆ ಬಯಸ್ತೇವೆ. ನಾವು ಯತ್ನಾಳ್ ಅವರು ಏನು ನ್ಯಾಯಯುತವಾಗಿ ಒಬ್ಬ ಜನಪ್ರತಿನಿಧಿ, ಕೇಂದ್ರ ಸಚಿವರಾಗಿದ್ದವರು, ಅವರಿಗೆ ಈ ಥರ ಕಿರುಕುಳ ಕೊಟ್ಟರೆ ಇನ್ನು ಜನಸಾಮಾನ್ಯರಿಗೆ ಇನ್ನೇನು ಕಿರುಕುಳ ಕೊಡ್ತಾರೆ? ಇನ್ಯಾವ ರೀತಿ ಇವರು ತೊಂದರೆ ಕೊಡಬಲ್ಲರು? ಅದಕ್ಕಾಗಿ ತಕ್ಷಣ ಇದನ್ನು ಇಶ್ಯೂ ಮಾಡೋ ಕೆಲಸ ಮಾಡಬೇಕು. ನೀವು ಕಾನೂನು ಪಾಲಿಸಿ, ನೀವು ನ್ಯಾಯ ಪಾಲಿಸಿ. ನೀವು ನ್ಯಾಯ ಮತ್ತು ಕಾನೂನು ಪಾಲಿಸ್ತಾ ಇದ್ದರೆ ಪರಿಣಾಮ ಚೆನ್ನಾಗಿರೋಲ್ಲ ಅನ್ನೋ ಎಚ್ಚರಿಕೆ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ನೋಡಿ, ರೆಸ್ಪಾನ್ಸಿಬಿಲಿಟಿ ಮೆಂಬರ್ ಸೆಕ್ರೆಟರಿ ಮತ್ತು ಚೇರ್ಮನ್ದು. ಅವರು ಕಾನೂನು ಪಾಲಿಸ್ಬೇಕಾದವರು, ಇನ್ನೊಬ್ಬರು ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ. 1000 ಜನ 1000 ಥರ ಹೇಳ್ಬೋದು. ವ್ಯಕ್ತಿ ಅಧಿಕಾರ ಇದ್ದವರು ಅಧಿಕಾರ ಬದಲಾಗ್ಬೋದು, ಆದರೆ ಕಾನೂನು ಬದಲಾಗೋಕ್ಕೆ ಸಾಧ್ಯ ಇಲ್ಲ. ಅವ್ರು ಪಾಲಿಸ್ಬೇಕಾಗಿರೋದು ಕಾನೂನನ್ನ, ನಿಯಮನ. ಇನ್ಯಾವ ಸಿಮೆ ಇನ್ವೆಸ್ಟ್ ಕರ್ನಾಟಕ ಅಂತ ಹೇಳ್ತಾರೆ. ಯಾವನು ಬರ್ತಾನೆ ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ? ಹಿಂಗೆ ಕಿರುಕುಳ ಕೊಟ್ಟರೆ ಯತ್ನಾಳ್ ಅವ್ರ ಮೇಲೆ ವೈಯಕ್ತಿಕ ದ್ವೇಷದಿಂದ ಇವತ್ತು ಫ್ಯಾಕ್ಟ್ರಿ ಲೈಸೆನ್ಸನ್ನು ಡಿಲೇ ಮಾಡ್ತಿದ್ದಾರೆ. ಅದ್ರ ಮೂಲಕ ಸಾವಿರಾರು ಜನ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರಂತೆ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಈ ಮಾಧ್ಯಮಗಳ ಮೂಲಕ ಜಿಲ್ಲಾ ಮಂತ್ರಿಗಳಾದ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ವಿನಂತಿ ಮಾಡ್ತೇನೆ, ನೀವು ಈ ಕೂಡಲೇ ಇದರ ಬಗ್ಗೆ ಕಾರ್ಯೋನ್ಮುಖರಾಗಿ ಶ್ರೀ ಯತ್ನಾಳ್ ಅವರ ಫ್ಯಾಕ್ಟ್ರಿಗೆ ಏನು ಲೈಸೆನ್ಸನ್ನು ಬಂದ್ ಮಾಡಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು, ಅದನ್ನು ಇಮಿಡಿಯೇಟ್ಲಿ ಕೊಡಿಸ್ಬೇಕು. ಯಾಕಂದರೆ ಇದೊಂದು ಸ್ವಾಯತ್ತ ಸಂಸ್ಥೆ ಆದರೂ ಕೂಡ ಇಲ್ಲಿರುವಂಥ ಅಧಿಕಾರಿಗಳು ನಿಮ್ಮ ಮಿನಿಸ್ಟ್ರಿಯಲ್ಲಿ ಬರುವಂಥ ಅಧಿಕಾರಿಗಳಿದ್ದಾರೆ. ಈ ಫ್ಯಾಕ್ಟ್ರಿ ಕೂಡ ನಿಮ್ಮ ಜಿಲ್ಲೆಯಲ್ಲಿ ಬರುವಂಥ ಫ್ಯಾಕ್ಟ್ರಿ. ಹಾಗಾಗಿ ನಿಮ್ಮದು ಎರಡೂ ರೀತಿಯಿಂದ ನಿಮ್ಮ ಜವಾಬ್ದಾರಿ ಐತಿ. ಶ್ರೀ ಈಶ್ವರ್ ಖಂಡ್ರೆ ಅವ್ರಿಗೆ ನಾವು ವಿನಂತಿ ಮಾಡ್ತೀನಿ, ಈಗಲೇ ಕಾರ್ಯೋನ್ಮುಖರಾಗಿ ಶ್ರೀ ಯತ್ನಾಳ್ ಅವರ ಫ್ಯಾಕ್ಟ್ರಿಗೆ ಇಮಿಡಿಯೇಟ್ಲಿ ಅದು CFO ಏನು ಬೇಕೋ ಅದನ್ನು ಕೊಡುವಂಥ ಕೆಲಸ ಮಾಡಿರಿ ಅಂಥೇಳಿ ನಾನು ಒತ್ತಾಯ ಮಾಡ್ತೇನೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿರುವಂಥ ಒಂದು ಸಕ್ಕರೆ ಕಾರ್ಖಾನೆ. ಇದನ್ನು ಭಾಳ ಸ್ಪಷ್ಟವಾಗಿ ಈ ರಾಜ್ಯದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನು ವರದಿ, ಕೇಂದ್ರದ ವರದಿ ಇವೆಲ್ಲವೂ ಭಾಳ ಸ್ಪಷ್ಟವಾಗಿದೆ. ಇದರ ಆಧಾರಿತವಾಗಿಯೇ ನ್ಯಾಯಾಲಯವು ಇವರಿಗೆ ಭಾಳ ಸ್ಪಷ್ಟವಾಗಿ ಇವರಿಗೆ ಕನ್ಸೆಂಟ್ ಫಾರ್ ಆಪರೇಷನ್ CFOವನ್ನು ಕೊಡಬೇಕು ಅಂತ ಭಾಳ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟವ್ರೆ. ಈ ತೀರ್ಪನ್ನು ಗೌರವಿಸೋದು ಬಿಟ್ಟು ಅಧಿಕಾರ ದುರ್ಬಳಕೆ, ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದಾಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಎಲ್ಲ ಅಧಿಕಾರ ಇದೆ. ಈ ಅಧಿಕಾರವನ್ನು ಚಲಾಯಿಸೋದು ಬಿಟ್ಟು ಎಲ್ಲ ಒಂದು ಕಡೆ ಸರ್ಕಾರದಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರ ತಮ್ಮ ಸೇಡನ್ನು ಬಸವನಗೌಡ ಯತ್ನಾಳ್ ಅವರ ಮೇಲೆ ತೋರಿಸ್ಕೋತಿದ್ದಾರೆ. ಹಾಗಾಗಿ ಸರ್ಕಾರ ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡೋವಂಥದ್ದನ್ನ ಈಗಾಗಲೇ ಎಲ್ಲ ನಾಯಕರುಗಳು ಖಂಡಿಸಿದ್ದಾರೆ. ನಾನೂ ಸಹ ಇದನ್ನು ಖಂಡಿಸ್ತೀನಿ. ತಕ್ಷಣ ರೈತರ ನೆರವಿಗೆ, ಅಲ್ಲಿಯ ನೌಕರರ ನೆರವಿಗೆ ಬಂದು ತಕ್ಷಣ ಅನುಮತಿಯನ್ನು CFOವನ್ನು ಕೊಡಬೇಕು ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಒತ್ತಾಯವನ್ನು ಮಾಡ್ತೀವಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ
ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್ ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರ್ ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.